ಮಮ್ಮಾರವರ ಜೊತೆ ಆಲ್ಮೈಟಿ ತಂದೆಯ ಗುಹ್ಯವಾದ ರಹಸ್ಯವಾದ ಯುಕ್ತಿಯುಕ್ತವಾದ ಆತ್ಮಿಕ ವಾರ್ತಾಲಾಪ. ತಂದೆ ಹೇಳಿದ್ರು ಮಮ್ಮಾರವ್ರಿಗೆ, ಹೇ ಶ್ರೀರಾಧೆ ಮಗು, ಜಾಗೃತಳಾಗು, ರಾತ್ರಿಯ ಸುಖವನ್ನು ಪಡೆದುಕೋ. ಯೋಗಿಗಳಿಗಂತೂ ರಾತ್ರಿಯೇ ಸಾಧನೆಯ ಸಮಯ ಆಗಿರುತ್ತೆ ಅಲ್ವಾ. ಈ ಏಕಾಂತದ ರಾತ್ರಿಯ ಸಮಯದಲ್ಲಿ ಶಾಂತಿಯಲ್ಲಿ ಕುಳಿತು ನಿನ್ನ ಶುದ್ಧ ಸ್ವರೂಪವನ್ನು ಧಾರಣೆ ಮಾಡಿ ಈಶ್ವರಿಯ ನಿಯಮಗಳನ್ನು ಫಾಲೋ ಮಾಡ್ತಾ ನಡೀತಾ ಸಾಗಬೇಕಾಗಿದೆ. ಮಗಳೇ, ಇದು ಅಮೃತ ವೇಳೆಯ ಶುಭ ಮುಹೂರ್ತವಾಗಿದೆ. ಒಂದು ದಿನ ಪೂರ್ಣಗೊಂಡು ಮತ್ತೊಂದು ದಿನದ ಆರಂಭ ಆಗ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ಈ ಜಾಗೃತ ಸ್ಥಿತಿಯು ಸಹಜವಾಗಿಯೇ ಉಂಟಾಗಬೇಕು. ನನ್ನ ಪ್ರೀತಿಯ ರಾಧೆ, ನಿನ್ನ ನಡವಳಿಕೆ ಇಡೀ ಪ್ರಪಂಚಕ್ಕಿಂತ ಭಿನ್ನವಾಗಿದೆ. ಇಡೀ ಪ್ರಪಂಚ ಮಲಗಿರುವಾಗ ನೀನು ಎಚ್ಚರಗೊಂಡು ಶಾಂತಿಯಲ್ಲಿ ಕುಳಿತುಕೋ. ಯೋಗದ ಆಳವಾದ ಸ್ಥಿತಿಯಲ್ಲಿ ಕುಳಿತು ಈ ಆಸುರಿ ಪ್ರಪಂಚಕ್ಕೆ ವಿನಾಶದ ನಿಮಿತ್ತವಾಗಿ ನೇತ್ರರೂಪಿ ರೆಕ್ಕೆಗಳನ್ನು ಹಚ್ಚು. ಯಾವಾಗ ವಿನಾಶದ ಈ ಜ್ವಾಲೆ ಭುಗಿಲೇಳುತ್ತೆ, ಆಗ ಆಸುರಿ ಸೃಷ್ಟಿಯ ವಿನಾಶ ಮತ್ತು ದೈವಿ ಸೃಷ್ಟಿಯ ಸ್ಥಾಪನೆಯಾಗತ್ತೆ. ಅದಕ್ಕೋಸ್ಕರ ಯೋಗದ ನೇತ್ರದ ಈ ಪಾಯಿಂಟ್ ಅತ್ಯಂತ ಅಗತ್ಯವಾಗಿದೆ. ಪ್ರತಿಯೊಂದು ಮಗುವು ಅದೇ ಶಾಂತ ಸ್ಥಿತಿಯಲ್ಲಿ ಯೋಗಯುಕ್ತನಾಗಿ ಯಾರು ಇರ್ತಾರೆ, ಆಗ ನನ್ನ ಸಂಪೂರ್ಣ ಅವ್ಯಕ್ತ ಚರಿತ್ರೆಗಳನ್ನು ಹಾಗೂ ಭೂತ ಭವಿಷ್ಯತ್ತಿನ ರಹಸ್ಯಗಳನ್ನು ಅತ್ಯಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲರು. ಸಭೆಯಲ್ಲಿಯೂ ಸಹ ಈ ದೃಷ್ಟಿಯಲ್ಲಿ ಈ ನೇತ್ರದಿಂದ ಎಲ್ಲರೂ ನಂಬರ್ ವಾರ್ ಕುಳಿತುಕೊಳ್ಳುತ್ತಾರೆ. ಶಿವಬಾಬಾರವರು ಆಗಾಗ ವ್ಯಕ್ತ ರೂಪಕ್ಕೆ ಬಂದು ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ ಮತ್ತು ತಮ್ಮ ಸೂಕ್ಷ್ಮವತನದ ಶೋಭಾಯಮಾನವಾದ ಹೂಗಳ ಮಳೆಯನ್ನು ಅವರ ಮೇಲೆ ಸುರಿಯುತ್ತಾರೆ. ಇಂತಹ ಸಂಪೂರ್ಣ ಸತ್ಯ ಪುರುಷಾರ್ಥಿ ಮಕ್ಕಳೇ ನನ್ನ ಪ್ರಾಣವಾಗಿದ್ದಾರೆ. ಸ್ಥೂಲ ಹಾಗೂ ಸೂಕ್ಷ್ಮ ಎರಡರಲ್ಲಿಯೂ ಅವರಿಗೆ ನನ್ನ ಸಹಯೋಗ ಸಿಗುತ್ತದೆ. ಹೇ ಯಜ್ಞ ಮಾತೆ, ಎದುರಿಗೆ ಕುಳಿತಿರುವ ಮಕ್ಕಳಿಗೆ ಲೈಟ್ನ ಕಿರೀಟವನ್ನು ತೊಡಿಸಲು ನೀವು ನಿಮಿತ್ತರಾಗಿರುವಿರಿ. ಇಂತಹ ಸುಂದರವಾದ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಸುಪ್ರೀಂ ಲೈಟ್ ಅಂದರೆ ಪರಂಜ್ಯೋತಿಯ ಕಿರೀಟವನ್ನು ತೊಡಿಸುವ ಈ ಸೆರೆಮನಿಯ ಸಮಾರಂಭದ ದೃಶ್ಯವು ಎಷ್ಟು ಸುಂದರ, ರಮಣೀಯ, ಮಧುರ ಹಾಗೂ ಪ್ರೀತಿಪಾತ್ರ ಆಗಿರುತ್ತೆ. ಹೇ ಮಗಳೇ ರಾಧೆ, ಈಶ್ವರನ ಕೊರಳಿನಲ್ಲಿ ಪೋಣಿಸಲಾದ ರತ್ನಗಳನ್ನು ನೀನು ತಿಳಿದಿರುವೆ. ಅದೇ 108 ರತ್ನಗಳಿಗೆ ಜ್ಞಾನದ ಪಾಲಿಶ್ ಮಾಡಿ, ಅಂದರೆ ಶುದ್ಧ ಹಾಗೂ ಸಂಪೂರ್ಣರನ್ನಾಗಿ ಮಾಡಿ ಈಶ್ವರನ ಕೊರಳಿನಲ್ಲಿ ಪೋಣಿಸಲು ನೀವು ನಿಮಿತ್ತರಾಗಿರುವಿರಿ. ನೀವು ಈಶ್ವರನಿಗೆ ಸಂಪೂರ್ಣ ಮಾಲೆಯನ್ನು ತೊಡಿಸುವಿರಿ. ಹಾಗಾಗಿ ತಂದೆ ಕೂಡ ಮಗಳಿಗೆ ಭವಿಷ್ಯದಲ್ಲಿ ಸಂಪೂರ್ಣ ವೈಭವಗಳಿಂದ ಶೃಂಗರಿಸುತ್ತಾರೆ. ನನ್ನ 108 ರತ್ನಗಳು ಸಂಪೂರ್ಣತೆಯನ್ನು ಖಂಡಿತವಾಗಿಯೂ ಪ್ರಾಪ್ತಿ ಮಾಡಿಕೊಳ್ಳುವರು. ಇದೇ ಕಾರಣಕ್ಕಾಗಿ ವಿಜಯ ಮಾಲೆಯ ಗಾಯನ ಇದೆ. ನಾನು ಬರುವುದು ಮತ್ತು ಹೋಗುವುದು ಇದೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಈಗ ಈ ಸಂಗಮ ಯುಗದಲ್ಲಿ ಮಹಾರಥಿಗಳು, ಕುದುರೆ ಸವಾರರು ಮತ್ತು ಕಾಲಾಳುಗಳು ಪ್ರತ್ಯಕ್ಷರಾಗಿ ತಮ್ಮ ಚಮತ್ಕಾರವನ್ನು ತೋರಿಸಲಿದ್ದಾರೆ. ಧೈರ್ಯಶಾಲಿ ಮಕ್ಕಳು ಈ ಕಠಿಣ ಆಪತ್ತುಗಳಿಂದ ಪಾರಾಗಬಲ್ಲರು ಮತ್ತು ಈ ಪ್ರೀತಿಯ ಮಕ್ಕಳು ಈ ಪರೀಕ್ಷೆಯಲ್ಲಿ ಪಾಸಾಗಿ ಮುಂಚಿತವಾಗಿಯೇ ಅಡ್ವಾನ್ಸ್ ಆಗಿ ತಮ್ಮ ಸೂಕ್ಷ್ಮವತನಕ್ಕೆ ಬಂದು ನಿವಾಸ ಮಾಡುವರು. ಕಷ್ಟದ ಪರ್ವತಗಳನ್ನು, ಅಂದರೆ ಕಷ್ಟದ ಪರಿಸ್ಥಿತಿಗಳ ಬೆಟ್ಟಗಳನ್ನು ಕಿರುಬೆರಳಿನಲ್ಲಿ ಎತ್ತಿ ಹಿಡಿಯುವಂತಹ ಮಕ್ಕಳಿಗೆ ಮಾತ್ರ ಶಿವಬಾಬರವರು ಹೇಳುತ್ತಿದ್ದಾರೆ, ಎಂತಹದ್ದೇ ಬಿರುಗಾಳಿ ಬಂದರೂ ಸಹ ವಿದೇಹಿಯಾಗಿ ಇರಿ. ದೇಹದಲ್ಲಿ ಅಥವಾ ಪ್ರಕೃತಿಯ ತತ್ವಗಳಲ್ಲಿ ಬಂದರೆ ನಿಮಗೆ ಮೋಹ ಬರುವುದು ಮತ್ತು ನಿಮ್ಮ ಸ್ಥಿತಿ ಅಲುಗಾಡುತ್ತೆ, ತೂಗಾಡುತ್ತೆ. ಹಾಗಾಗಿ ಈ ವಿದೇಹಿ ಸ್ಥಿತಿಯನ್ನು ಹೊಂದುವ ಅಭ್ಯಾಸ ಆದಷ್ಟು ಬೇಗ ನಿಮ್ಮಲ್ಲಿ ಧಾರಣೆ ಮಾಡಿಕೊಳ್ಳಿ. ಇದರಲ್ಲಿಯೇ ಎಲ್ಲ ಮಕ್ಕಳ ಕಲ್ಯಾಣ ಅಡಕವಾಗಿದೆ. ತಂದೆಯೇ ಮಕ್ಕಳಿಗೆ ಎಲ್ಲ ಶಿಕ್ಷಣವನ್ನು ನೀಡಬೇಕಾಗತ್ತೆ. ಯಾಕೆಂದರೆ ನೀವು ಅಂತಹ ಸೌಭಾಗ್ಯಶಾಲಿ ಹಾಗೂ ಪ್ರೀತಿಯ ಮಕ್ಕಳಾಗಿದ್ದೀರಿ. ಉಳಿದವರೆಲ್ಲರೂ ಮಧ್ಯಮ ಮತ್ತು ಕನಿಷ್ಠ ಭಾಗ್ಯಶಾಲಿಗಳು. ಈಗ ಪ್ರತಿಯೊಬ್ಬರೂ ಶಾಂತಿಯಲ್ಲಿದ್ದುಕೊಂಡು ತಮ್ಮ ದಿವ್ಯ ಅಲೌಕಿಕ ಕರ್ತವ್ಯದಲ್ಲಿ ತತ್ಪರರಾಗಿರಬೇಕು ಅಥವಾ ಜಾಗೃತರಾಗಿರಬೇಕು. ಜಾಗೃತಿ ಅಂದರೆ ಎಂತಹದ್ದು? ಜ್ಞಾನದ ಜಾಗೃತಿ.
ಕೆಲವರಂತೂ ಎಚ್ಚರವಾಗಿದ್ರೂ ಸಹ ಮಲಗಿರೋರಂತೆಯೇ ಇರ್ತಾರೆ. ಯಾರ ಜ್ಞಾನದ ಮೂರನೇ ನೇತ್ರವು ತೆರೆದಿರುತ್ತೆ ಅವರೇ ಸದಾ ಜಾಗೃತ ಜ್ಯೋತಿಯಾಗಿದ್ದಾರೆ. ಈಗ ಸಮಯ ಬಹಳ ಸ್ವಲ್ಪನೇ ಇದೆ. ಹಾಗಾಗಿ ಅತ್ಯುತ್ತಮ ರೀತಿಯಲ್ಲಿ ಪುರುಷಾರ್ಥ ಮಾಡಿ ಮುನ್ನಡಿಬೇಕಾಗಿದೆ. ಇಲ್ಲದೆ ಇದ್ದರೆ ಮುಂದೆ ಪುರುಷಾರ್ಥ ಮಾಡಲಿಕ್ಕೆ ಸಮಯ ಸಿಗೋದಿಲ್ಲ. ಪ್ರೀತಿಯ ಮಕ್ಕಳ ಸಾಕಾರ ರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಾಗ ಅವ್ಯಕ್ತ ಪ್ರಭುವಿನ ಹೃದಯದಲ್ಲಿ ಏನು ಮೂಡುತ್ತೆ ಅಂದರೆ, ಪುರುಷಾರ್ಥಿ ಮಕ್ಕಳು ತಮ್ಮದೇ ಆದ ಮಸ್ತಿ ಮತ್ತು ಆನಂದದಲ್ಲಿ ಹೇಗೆ ವಿಹರಿಸ್ತಾ ಇರ್ತಾರೆ. ಆದರೆ ಅದನ್ನು ನಾನು ತಿಳ್ಕೊಂಡಿದ್ದೀನಿ ಮತ್ತು ನನ್ನ ಬಳಿ ಮೊದಲೇ ಪ್ಲ್ಯಾನ್ ಸಹ ರೆಡಿ ಇದೆ. ಆದರೂ ಸಹ ನಾನು ವ್ಯಕ್ತ ರೂಪದಲ್ಲಿ ಪ್ರವೇಶಿಸಿ ನೋಡ್ತಾ ಇರ್ತೀನಿ ನನ್ನ ಸರ್ವಂಶ ತ್ಯಾಗಿ ಮಕ್ಕಳು ಯೋಗದಲ್ಲಿ ಹೇಗೆ ಕುಳಿತಿದ್ದಾರೆ ಅಂತ. ಆತ್ಮಗಳಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂದರೆ ಸ್ವತಃ ನನ್ನನ್ನು ಮೇಲಿನಿಂದ ಕೆಳಗಡೆ ಇಳಿಸ್ಬಿಡ್ತೀರ. ಆದರೆ ನೀವು ಯಾವ ಸರ್ವೋತ್ತಮ ಶಕ್ತಿಯನ್ನು ತಿಳ್ಕೊಂಡಿದ್ದೀರಾ ಮತ್ತು ಸೆಳೆಯಬಲ್ಲಿರೋ ಆ ಶಕ್ತಿಯ ರಹಸ್ಯಗಳನ್ನು ಅರ್ಥ ಮಾಡ್ಕೊಳ್ಳೋದು ಕೆಲವು ಮಕ್ಕಳಿಗೆ ಮಾತ್ರನೇ ಸಾಧ್ಯ. ಕೆಲವು ಮಕ್ಕಳು ಭಾವಿಸ್ತಾರೆ ಇಷ್ಟೊಂದು ದೊಡ್ಡ ಶಕ್ತಿ ಕೆಳಗಡೆ ಬಂದರೆ ಭೂಮಿಯೇ ನಡುಗಿ ಹೋಗ್ಬೋದು ಅಂತ. ಆದರೆ ಭೂಮಿಗೆ ಒಂದು ಸಣ್ಣ ಧಕ್ಕೆಯೂ ತಾಗೋದಿಲ್ಲ. ಇದೂ ಸಹ ಪರಮಾತ್ಮನ ಶಕ್ತಿಯಾಗಿದೆ. ಇಷ್ಟೊಂದು ದೊಡ್ಡ ಶಕ್ತಿ ಕೆಳಗಡೆ ಬಂದರೂ ಭೂಮಿ ಸ್ವಲ್ಪವೂ ಅಲ್ಗಾಡೋದಿಲ್ಲ ಅನ್ನೋದು ಪರಮಾತ್ಮನ ಶಕ್ತಿ. ಒಂದು ವೇಳೆ ತಂದೆ ತನ್ನ ಸಂಪೂರ್ಣ ಶಕ್ತಿಯನ್ನು ಪ್ರತ್ಯಕ್ಷಗೊಳಿಸಿ ಬಂದರೆ ಅವರ ಎದುರು ಯಾರೂ ನಿಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಸೇವೆ ಮಾಡಲಿಕ್ಕೂ ಆಗೋದಿಲ್ಲ. ಆದ್ದರಿಂದ ಅವರು ತಮ್ಮ ಶಕ್ತಿಯನ್ನು ಮರ್ಜ್ ಮಾಡಿಕೊಂಡು ಬರ್ತಾರೆ. ನನ್ನ ಈ ರಹಸ್ಯವನ್ನು ಜ್ಞಾನಿ ಆತ್ಮಗಳು ಮತ್ತು ಅನನ್ಯ ಮಕ್ಕಳು ಮಾತ್ರ ತಿಳ್ಕೊಂಡು ತಮ್ಮ ಬುದ್ಧಿ ಯೋಗದಿಂದ ನನ್ನನ್ನು ಪ್ರತ್ಯಕ್ಷ ಮಾಡ್ತಾರೆ. ಎಂದಿಗೂ ಸಂಶಯಕ್ಕೆ ಒಳಗಾಗಿ ಅಲ್ಗಾಡಬೇಡಿ. ಏಕಬಲ, ಒಂದೇ ಬಲ, ಒಂದೇ ನಂಬಿಕೆಯಲ್ಲಿ, ಅಂದರೆ ಏಕ್ ಬಲ್ ಏಕ್ ಭರೋಸಾ, ಇದರಲ್ಲಿ ಸ್ಥಿತರಾಗ್ರಿ. ಇಲ್ಲದೇ ಇದ್ದರೆ ಈಶ್ವರ ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಕ್ತರನ್ನು ಸಂತೋಷಪಡಿಸ್ಲಿಕ್ಕೆ ಎಲ್ಲೆಲ್ಲಿಯೋ ತನ್ನ ಪ್ರಭಾವವನ್ನು ತೋರಿಸ್ಬೇಕಾಗತ್ತೆ. ಆದರೆ ಇಲ್ಲಿರುವವರು ನನ್ನದೇ ಮಕ್ಕಳಾಗಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರನ್ನೂ ಸೂಕ್ಷ್ಮ ಶುದ್ಧ ಸ್ವರೂಪರನ್ನಾಗಿ ಮಾಡಿ ಅದರಲ್ಲಿ ಸ್ಥಿತಗೊಳಿಸಬೇಕು. ಇದೂ ಸಹ ಒಂದು ಶಕ್ತಿಯಾಗಿದೆ. ಪರಮ ಶಾಂತಿಯ ಸ್ಥಿತಿಯಲ್ಲಿ ಇರುವಂತಹ ರಾಧೆ, ಸಮಯವು ಬಹಳ ಹತ್ತಿರ ಬರುತ್ತಿದೆ. ಅತ್ಯಂತ ಭೀಕರವಾದ ಪರೀಕ್ಷೆ ನಿಮ್ಮ ಎದುರಿಗೆ ಬರಲಿದೆ. ದೈವಿ ಮಕ್ಕಳಾದ ನೀವು ಯೋಗ ಬಲದಲ್ಲಿ ಸ್ಥಿತರಾಗಿ ಈ ಪರೀಕ್ಷೆಗಳನ್ನು ಪಾರು ಮಾಡಬೇಕು. ಇಂತಹ ಜ್ಞಾನಿ ಮತ್ತು ಯೋಗಿ ಆತ್ಮಗಳಾದ ಮಕ್ಕಳನ್ನು ಪ್ರಭು ಸ್ವತಃವಾಗಿ ರಕ್ಷಿಸ್ತಾರೆ ಹಾಗೂ ತಮ್ಮ ಸೂಕ್ಷ್ಮ ಸಹಾಯವನ್ನು ಕೊಡ್ತಾರೆ. ಹೇ ಮಗಳೇ, ಕೆಲವೊಮ್ಮೆ ತಂದೆ ಹೇಳ್ತಾರೆ ಪರೀಕ್ಷೆಯನ್ನು ದಾಟಬೇಕು ಅಂತ, ಮತ್ತು ಕೆಲವೊಮ್ಮೆ ಹೇಳ್ತಾರೆ ಪರೀಕ್ಷೆಗಳಿಂದ ರಕ್ಷಿಸಲಿಕ್ಕೆ ನಾನೇ ನಿಮಿತ್ತ ಆಗಿದ್ದೀನಿ ಅಂತ ಹೇಳ್ತಾರೆ. ಪರೀಕ್ಷೆಗಳಲ್ಲಿ ಪಾಸ್ ಆಗುವಂತಹ ರಹಸ್ಯವನ್ನು ನಾನೇ ಮುಂಚಿತವಾಗಿ ತಿಳಿಸ್ಬಿಡ್ತೀನಿ. ಇದರಿಂದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವ ಮಾರ್ಗ ಸಹಜ ಆಗತ್ತೆ. ಹಾಗೆಂದ ಮಾತ್ರಕ್ಕೆ ಪರೀಕ್ಷೆಗಳೇ ಬರೋದಿಲ್ಲ ಅಂತ ಅಲ್ಲ. ಕಠಿಣ ಪರೀಕ್ಷೆಗಳ ರಿಹರ್ಸಲ್ ನಡೆಯುತ್ತೆ. ಪರೀಕ್ಷೆಗಳ ರಿಹರ್ಸಲ್ ನಡೆಯೋದು ಬಹಳ ಅನಿವಾರ್ಯ ಆಗಿದೆ. ಅಂತಿಮ ಅವಧಿಯಲ್ಲಿ ಪರೀಕ್ಷೆಗಳ ರೂಪ ಸಹಜವಾಗಿ ಕಾಣಿಸುತ್ತೆ. ಆದರೆ ಇದರಲ್ಲಿ ಯಾರು ತಮ್ಮ ಶುದ್ಧ ಸ್ವರೂಪದಲ್ಲಿ ಸ್ಥಿತರಾಗಿರ್ತಾರೆ ಅವರೇ ಉತ್ತೀರ್ಣರಾಗ್ತಾರೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಪುರುಷಾರ್ಥದಿಂದ ಪ್ರಾರಬ್ಧವನ್ನು ರೂಪಿಸ್ಕೊಳ್ತಾರೆ. ಈಶ್ವರ ಅಂತೂ ಇದನ್ನೇ ಬಯಸ್ತಾರೆ. ನಾನು ಹೇಗೆ ಅವ್ಯಕ್ತ ವತನವಾಸಿಯಾಗಿದ್ದೇನೋ ಹಾಗೇನೆ ನನ್ನ ಮಕ್ಕಳು ಸಹ ಈಗ ಅವ್ಯಕ್ತ ವಾಸಿಗಳಾಗಲಿ ಅಂತ ನಾನು ಬಯಸ್ತೇನೆ. ಉಳಿದಂತೆ ನಾನು ಏನನ್ನು ತಾನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಮನಸ್ಸು ಮಾಡಿದರೆ ಈಗಿಂದೀಗಲೇ ವೈಕುಂಠವನ್ನು ಪ್ರತ್ಯಕ್ಷ ಮಾಡಬಲ್ಲೆ. ಆದರೆ ಇದು ಕರ್ಮಕ್ಷೇತ್ರವಾಗಿದೆ. ಸುಖ ಮತ್ತು ದುಃಖದ ಲೆಕ್ಕಾಚಾರ ಅನುಭವಿಸುವಂಥದ್ದಾಗಿದೆ. ಇದು ಕರ್ತವ್ಯಗಳ ಆಧಾರದ ಮೇಲೇ ನಡೆಯುತ್ತೆ. ಕರ್ಮ ಮಾಡದೆ ಯಾರೂ ಸಹ ಕರ್ಮ ಕ್ಷೇತ್ರದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಸಾಕಾರ ರೂಪ ಕರ್ಮ ಮಾಡಲಿಕ್ಕೆ ಖಂಡಿತವಾಗಿ ಬಂಧಿಸಲ್ಪಟ್ಟಿರತ್ತೆ. ರೈಟ್ ಮತ್ತು ರಾಂಗ್, ಒಳ್ಳೆಯದು ಮತ್ತು ಕೆಟ್ಟದ್ದು, ಶುದ್ಧ ಮತ್ತು ಅಶುದ್ಧ ಕರ್ಮಗಳನ್ನು ಮಾಡುವುದರಿಂದಲೇ ಶುದ್ಧ ಅಥವಾ ಅಶುದ್ಧ ಪ್ರಾರಬ್ಧ ಸೃಷ್ಟಿಯಾಗತ್ತೆ. ನನ್ನ ಪ್ರಾಣ ಸಮಾನ ಮಕ್ಕಳೇ, ನೀವು ಎಷ್ಟು ಶ್ರಮ ಪಟ್ಟಿದ್ದೀರೋ ಅಷ್ಟೇ ಪ್ರಾರಬ್ಧವನ್ನು ಮಾಡಿಕೊಂಡಿದ್ದೀರಿ. ಪುರುಷಾರ್ಥ ಪೂರ್ಣಗೊಂಡಾಗ
ಪ್ರಾರಬ್ಧವು ಸಂಪೂರ್ಣವಾಗಿ ಸಿದ್ಧವಾಗುತ್ತೆ. ಇದರಿಂದ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಜನ್ಮ ಜನ್ಮಾಂತರಗಳವರೆಗೆ ಅವಿನಾಶಿ ಸಂಪೂರ್ಣ ಸುಖದ ಪ್ರಾಪ್ತಿಯಾಗತ್ತೆ. ಈ ಸಮಯದಲ್ಲಿ ಪ್ರತಿಯೊಂದು ಮಗುವು ತನ್ನ ಪ್ರತಿಯೊಂದು ಇಂದ್ರಿಯಗಳನ್ನು ಶಾಂತ ಸ್ವರೂಪ ಹಾಗೂ ಶೀತಲವನ್ನಾಗಿ ಮಾಡಿಕೊಳ್ಬೇಕು. ಈ ಮುಖ, ಕೈ, ನಯನಗಳು, ಕಿವಿ ಎಲ್ಲವೂ ಕೇವಲ ಸೂಚನೆಗಳ ಮೂಲಕವೇ ನಡೆಯಬೇಕು. ತಮ್ಮ ಶಾಂತ ಸ್ವರೂಪದಲ್ಲಿ ಸ್ಥಿತರಾಗ್ಬಿಟ್ರೆ ಆಗ ಯಾವ ಸಂಕಲ್ಪವನ್ನು ಮಾಡ್ತೀರಾ ಅದು ತಕ್ಷಣ ಕರ್ಮ ರೂಪಕ್ಕೆ ಬರುತ್ತೆ. ಇದೇ ಅತ್ಯಂತ ಸೂಕ್ಷ್ಮ ಶಕ್ತಿಯಾಗಿದೆ. ಇದೇ ನಿಸ್ಸಂಕಲ್ಪ ಸ್ಥಿತಿಯಾಗಿದೆ. ಇದನ್ನೇ ಇಂದ್ರಿಯಗಳ ಶಾಂತ ಸ್ವರೂಪದ ಸ್ಥಿತಿ ಅಂತ ಹೇಳಲಾಗುತ್ತೆ. ಈ ರೀತಿಯಾಗಿ ನಡೆಯೋದ್ರಿಂದ ಕರ್ಮೇಂದ್ರಿಯಗಳಿಂದ ಎಂದಿಗೂ ವಿಕಾರಿ ಕರ್ಮಗಳು ಆಗೋದಿಲ್ಲ. ನಿಮ್ಮ ಈ ದೈವಿ ಸ್ವರೂಪದಲ್ಲಿ ಪರಸ್ಪರ ಅತ್ಯಂತ ಪ್ರೀತಿ ಇರಬೇಕು. ಪ್ರತಿಯೊಬ್ಬ ಆ್ಯಕ್ಟರ್ ತನ್ನದೇ ಆದಂತಹ ಚಮತ್ಕಾರವನ್ನು ತೋರಿಸ್ಬೇಕು. ಪ್ರತಿಯೊಬ್ಬರಿಗೂ ಜ್ಞಾನ ಸೂರ್ಯ ಶಿವಬಾಬಾ ಮತ್ತು ಜ್ಞಾನ ಚಂದ್ರಮ ಬ್ರಹ್ಮ ಬಾಬರವರ ನೆನಪನ್ನು ಕೊಡಿಸ್ಬೇಕು. ಈ ದೈವಿ ಸ್ನೇಹದಿಂದಲೇ ದೇವಿ ದೇವತೆಗಳ ಜಗತ್ತು ಸ್ಥಾಪನೆ ಆಗತ್ತೆ. ಈಗ ನೀವುಗಳೇ ಅನನ್ಯ ಮಕ್ಕಳಾಗಿ ಈ ಕಲಿಯುಗಿ ಪರ್ವತವನ್ನು ಪುಡಿ ಪುಡಿ ಮಾಡಿ ಸತ್ಯುಗಿ ದಿವ್ಯ ಸ್ಥಾನವನ್ನು ನಿರ್ಮಿಸಬೇಕು. ಆ ಸತ್ಯುಗದ ಸುಂದರ ಸಮಯದಲ್ಲಿ ಸಿಂಹ ಮತ್ತು ಕುರಿಯ ಮಧ್ಯೆಯೂ ಸಹ ದೈವಿ ಪ್ರೀತಿ ಇರುತ್ತೆ. ಇದು ಪ್ರಕೃತಿ ಮತ್ತು ಪರಮಾತ್ಮನ ಅನಾದಿ ಮಿಲನವಾಗಿದೆ. ಮಿಲನ ಕೇವಲ ಒಂದೊಂದು ಶಬ್ದದಿಂದ ಪ್ರಸಿದ್ಧವಾಗೋದಿಲ್ಲ, ಬದಲಿಗೆ ಇತರರನ್ನು ಸ್ನೇಹದ ಹಗ್ಗದಿಂದ ಸೆಳೆಯುವುದರಿಂದಲೇ ಪ್ರಸಿದ್ಧ ಆಗತ್ತೆ. ಹೇ ಪ್ರೀತಿಯ ಮಕ್ಕಳೇ, ಈ ಪಾಯಿಂಟ್ಗಳು ಅತ್ಯಂತ ಸೂಕ್ಷ್ಮವಾಗಿದೆ.